ನೋಡಿ, ಈ ಸಚಿವ ಸಂಪುಟ ರಚನೆ ಮಾಡುವಂತಹ ಸರ್ಕಸ್ನ ಸಂದರ್ಭದಲ್ಲೇ ಜಮೀರ್ ಅಹಮದ್ ಖಾನ್ ಅವರದ್ದು ಎನ್ನಲಾದಂತಹ ಆಡಿಯೋ ವೈರಲ್ ಆಗಿತ್ತು. ಆ ಆಡಿಯೋ ವೈರಲ್ ಹಿಂದೆ ಷಡ್ಯಂತ್ರಗಳ ಅಡಗಿದವೆ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ರು. ಅಂದ್ರೆ ತಮಗೆ ಮಂತ್ರಿ ಸ್ಥಾನವನ್ನು ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಯಾರೋ ಮಾಡಿರುವಂತ ಕುತಂತ್ರ, ಇದು ರಾಜಕಾರಣ ಮಾಡಿದ್ದಾರೆ ಹೀಗನ್ನುವಂತ ಆರೋಪವನ್ನ ಮಾಡ್ತಾ ಇದ್ರು ಜಮೀರ್ ಅಹಮದ್ ಖಾನ್. ಈಗ ಜಮೀರ್ ಅಹಮದ್ ಖಾನ್ ಅವರ ಪರವಾಗಿ ಸತೀಶ್ ಬ್ಯಾಟ್ ಬೀಸ್ತಾ ಇದ್ದಾರೆ. ಮಾಜಿ ಮಂತ್ರಿ ಜಮೀರ್ ಅಹಮದ್ ಖಾನ್ ಅವರ ಪರವಾಗಿ ಸತೀಶ್ ಬ್ಯಾಟ್ ಬೀಸ್ತಾ ಇರೋದು. ಜಮೀರ್ ಅಹಮದ್ ಖಾನ್ ಅವರಿಗೆ ಮಂತ್ರಿ ಸ್ಥಾನ ತಪ್ಪಿಸಲು ಆಡಿಯೋ ಬಿಟ್ಟಂಗಿದೆ, ನನಗೆ ಹಂಗೆ ಕಾಣಿಸ್ತಾ ಇದೆ ಹೀಗಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈ ಆಡಿಯೋ ರಿಲೀಸ್ನಿಂದ ಅವರ ತಂತ್ರ ಸಫಲವಾಯಿತು ಅಷ್ಟೇ. ಜಮೀರ್ ಅಹಮದ್ ಅವರ ಅವಶ್ಯಕತೆ ನಮಗಿದೆ, ನಮ್ಮ ಪಕ್ಷಕ್ಕಿದೆ, ನಮ್ಮ ಆಡಳಿತಕ್ಕಿದೆ. ಸಚಿವ ಸ್ಥಾನದ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಿಡಿ ಫ್ಯಾಕ್ಟ್ರಿಗೂ ಆಡಿಯೋಗೂ ಯಾವುದೇ ಸಂಬಂಧ ಇಲ್ಲ ಹೀಗಂತ ಸತೀಶ್ ಹೇಳಿರೋದು. ಹೈಕಮಾಂಡ್ ಬಿಟ್ಟಂತ ವಿಚಾರ, ಅವ್ರ ಶಕ್ತಿ ಕೂಡ ನಮ್ಮ ಪಕ್ಷಕ್ಕೆ ನಮಗೆ ಅವಶ್ಯಕತೆ ಇದೆ. ಜಮೀರ್ ಅವರು ಆ ಸಮುದಾಯದಲ್ಲಿ ಮುಖಂಡರಾಗಿ ಗುರುತಿಸ್ಕೊಂಡಾರ. ಅವರು ಜಮೀರ್ ಅವರ ಶಕ್ತಿ ಅಥವಾ ಅವರ ಸೇವೆ ಅದು ಅವ್ರ ಸಮುದಾಯಕ್ಕೆ ಇದೆ, ನಮಗೂ ಕೂಡ ಅದು ಅವಶ್ಯಕತೆ ಇದೆ. ಇದ್ದೇ ಇರ್ತದೆ, ಮತ್ತೆ ತಪ್ಪಿಸ್ಲಿಕ್ಕೆ ಇದ್ದೇ ಇರ್ತದೆ. ಹೌದು, ಇನ್ನೇನು ಮಾಡೋರು ಬಿಟ್ಟು ಮ್ಯಾಗ ಇನ್ನು ಮಂತ್ರಿ ಹೋದ್ಮ್ಯಾಗ ಏನು ಮಾಡೋರು ಅಂತ. ಈಗ ಅವರ ಉದ್ದೇಶ ಸಫಲ ಆಯಿತು, ಇನ್ನು 10 ಬಿಟ್ರೆ ಅಟ್ಟೆ, 100 ಬಿಟ್ರೆ ಅಟ್ಟೆ ಅದು ಅವ್ರ ಸ್ಟೇಟ್ಮೆಂಟ್ಗೂ ಇದಕ್ಕೂ ಮ್ಯಾಚ್ ಆಗೋಲ್ಲ. ಇದು ಬೇರೆ, ಇದು ದಾವಣಗೆರೆಗೆ ಸಂಬಂಧಪಟ್ಟಿಲ್ಲ, ಅದಕ್ಕೂ ಇದಕ್ಕೆ ಏನು ಸಂಬಂಧ ಇಲ್ಲ, ಇದು ಬೇರೆ ವಿಷಯ. ನೋಡೋಣ, ಅದು ಹೈಕಮಾಂಡ್ ಬಿಟ್ಟಂತ ವಿಚಾರ. ಅವ್ರ ಶಕ್ತಿ ಕೂಡ ನಮ್ಮ ಪಕ್ಷಕ್ಕೆ ನಮಗೆ ಅವಶ್ಯಕತೆ ಇದೆ. ಜಮೀರ್ ಅವರು ಆ ಸಮುದಾಯದಲ್ಲಿ ಮುಖಂಡರಾಗಿ ಗುರುತಿಸ್ಕೊಂಡಾರ. ಅವರು ಜಮೀರ್ ಅವರ ಶಕ್ತಿ ಅಥವಾ ಅವರ ಸೇವೆ ಅದು ಅವ್ರ ಸಮುದಾಯಕ್ಕೆ ಇದೆ, ನಮಗೂ ಕೂಡ ಅದು ಅವಶ್ಯಕತೆ ಇದೆ. ಇದ್ದೇ ಇರ್ತದೆ, ಮತ್ತೆ ತಪ್ಪಿಸ್ಲಿಕ್ಕೆ ಇದ್ದೇ ಇರ್ತದೆ. ಹೌದು, ಇನ್ನೇನು ಮಾಡೋರು ಬಿಟ್ಟು ಮ್ಯಾಗ ಇನ್ನು ಮಂತ್ರಿ ಹೋದ್ಮ್ಯಾಗ ಏನು ಮಾಡೋರು ಅಂತ. ಈಗ ಅವರ ಉದ್ದೇಶ ಸಫಲ ಆಯಿತು, ಇನ್ನು 10 ಬಿಟ್ರೆ ಅಟ್ಟೆ, 100 ಬಿಟ್ರೆ ಅಟ್ಟೆ ಅದು ಅವ್ರ ಸ್ಟೇಟ್ಮೆಂಟ್ಗೂ ಇದಕ್ಕೂ ಮ್ಯಾಚ್ ಆಗೋಲ್ಲ. ಇದು ಬೇರೆ, ಇದು ದಾವಣಗೆರೆಗೆ ಸಂಬಂಧಪಟ್ಟಿಲ್ಲ, ಅದಕ್ಕೂ ಇದಕ್ಕೆ ಏನು ಸಂಬಂಧ ಇಲ್ಲ, ಇದು ಬೇರೆ ವಿಷಯ. ನೋಡೋಣ, ಅದು ಹೈಕಮಾಂಡ್. ನೋಡಿ, ಜಮೀರ್ ಅಹಮದ್ ಖಾನ್ ಅವರದ್ದು ಎನ್ನಲಾದಂತಹ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಚಾರ ಸಂಬಂಧ. ಅಲ್ಲಿ SDPI ಓಟ್ ಹಾಕಬೇಕು, ಪಕ್ಷೇತರರಿಗೆ ಓಟ್ ಹಾಕಿ ಅವ್ರನ್ನ ಹಾಕಿಸ್ಬೇಡಿ, ಗೆಲ್ಲಿಸಬೇಡಿ ಅಂತ ತಮ್ಮ ಪಕ್ಷದ ವಿರುದ್ಧವಾದಂತಹ ಚಟುವಟಿಕೆಗಳನ್ನು ನಡೆಸಿದ್ದಾರೆ ಎನ್ನುವಂಥ ಆರೋಪವನ್ನು ಕಾಂಗ್ರೆಸ್ನ ಮುಖಂಡರುಗಳು ಜಮೀರ್ ಅಹಮದ್ ಖಾನ್ ಅವರ ಒಂದು ಆಡಿಯೋ ಎನ್ನಲಾದಂತಹ ಒಂದು ಲಿಂಕನ್ನು ಅಟ್ಯಾಚ್ ಮಾಡಿ ಹೈಕಮಾಂಡ್ ನಾಯಕರಿಗೆ ಪತ್ರವನ್ನು ಬರೆದಿತ್ತು. ಅದು ಯಾವ ಸಂದರ್ಭದಲ್ಲಿ? ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗೋದಕ್ಕಿದೆ ಅನ್ನುವಂಥ ಸೀನ್ ಇದ್ದಂಥ ಸಂದರ್ಭ. DK ಶಿವಕುಮಾರ್ ಅವರ ಪ್ರಮಾಣ ವಚನ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಹೈಕಮಾಂಡ್ ನಾಯಕರ ಜೊತೆಗೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಮಾತಾಡ್ತಾ ಇದ್ರು ಸಂಪುಟ ರಚನೆಗೆ ಬಗ್ಗೆ. ಈ ಸಂದರ್ಭದಲ್ಲೇ ಆಡಿಯೋ ರಿಲೀಸ್ ಮಾಡಿದ್ರಿಂದ ಅವರಿಗೆ ಬೇಕು ಅಂತ ಅವರ ಸ್ಥಾನಕ್ಕೆ ಕುತ್ತು ತರಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂಥ ಷಡ್ಯಂತ್ರ ನಡೆಸಲಾಗಿದೆ ಅಂತ ಇದನ್ನ ಸತೀಶ್ ಜಾರಕಿಹೊಳಿ ಅವರು ಕೂಡ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ನೋಡ್ತಾ ಹೇಳ್ತಾ ಇದ್ರು. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ.